ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಂದಿ ಬೆಟ್ಟ ಮುಗಿಸ್ಕೊಂಡು ನಾವು definitely not me who forgets the name of the place we're visiting for the 100th time. Hi guys, welcome back to my channel. ನಾವಿವತ್ತು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಂದಿ ಬೆಟ್ಟ ಎಲ್ಲ ನೋಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿರೋ ಶಿವ ಅಂದ್ರೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ನಾವು ಆ್ಯಕ್ಚುಲಿ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಹೊರಟಿದ್ದು, ಬಟ್ ಸಂಜೆ ಮೇಲೆ ಲೇಸರ್ ಶೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ನಂದಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ನಂದಿ ಹಿಲ್ ಸ್ಟಾಪ್ಗೆ ಹೋಗಿ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ವ್ಯೂ ಪಾಯಿಂಟ್ಗೆ ಬಸ್ಸಲ್ಲಿ ಹೋದ್ವಿ. ನಮ್ಮಪ್ಪ ಹಿಂದಿಂದ ಹೇಳ್ಕೊಡ್ತಾರೆ ಅಷ್ಟೇ. ನಂದಿ ಬೆಟ್ಟದಲ್ಲಿದ್ದೀವಿ ಈಗ. ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ನಾವೀಗ ಕಾಟೇಜ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ. ಓಕೆ ಗೈಸ್, ನಾವೀಗ ನಂದಿ ಬೆಟ್ಟನ ಮುಗಿಸ್ಕೊಂಡು ಈಗ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿಗೆ ಹೋಗ್ತಾ ಇದೀವಿ. ಅಲ್ಲಿ ಲೇಸರ್ ಶೋ 7:15ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 1 hour ಆಗುತ್ತೆ. 40 ಕಿಲೋಮೀಟರ್ಸ್ ಇದೆ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗ್ತಾ ಇರೋಣ. ಲೇಸರ್ ಶೋ ಮುಗಿಸ್ಕೊಂಡು ವಾಪಸ್ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ನಾನು ಊಟ ಮಾಡ್ಕೊಂಡು ಡೈರೆಕ್ಟ್ ಹಾಸ್ಟೆಲ್ಗೆ ಹೋದೆ. ದ್ಯಾಟ್ ವಾಸ್ ಇಟ್ ಫಾರ್ ಟುಡೇ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.